ತುಂಬಿದ ಮನೆಯನ್ನು ಒಡೆಯದೆ ಹೆಣ್ಣು ಲಕ್ಷ್ಮಿಯಾಗಬೇಕಾ? ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕಾ? ತುಂಬಿದ ಮನೆಯನ್ನು ಒಡೆಯದೆ ಹೆಣ್ಣು ಲಕ್ಷ್ಮಿಯಾಗಬೇಕಾ? ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕಾ? ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕಾ? ಜಂಬವ ಬಿಟ್ಟು ಗುರು ಹಿರಿಯರಲ್ಲಿ ಪ್ರೀತಿಲೆ ಇರಬೇಕಾ? ಜಂಬವ ಬಿಟ್ಟು ಗುರು ಹಿರಿಯರಲ್ಲಿ ಪ್ರೀತಿಲೆ ಇರಬೇಕಾ? ಹಂಬಲದಿಂದ ಅತ್ತೆ ಮಾವರ ಸೇವೆಯ ಮಾಡಬೇಕಾ? ತಂಗಿ ಸೇವೆಯ ಮಾಡಬೇಕಾ? ಕೆಟ್ಟ ಗುಣಗಳು ಸುಟ್ಟು ಹಾಕಿ ಮನ ನಿಷ್ಠೆಲೆ ಇರಬೇಕಾ? ಕಷ್ಟ ಬಂದರೂ ಕಣ್ಣೀರ್ ಹಾಕದೆ ನಗು ನಗುತ್ತಿರಬೇಕಾ? ಕೆಟ್ಟ ಗುಣಗಳು ಸುಟ್ಟು ಹಾಕಿ ಮನ ನಿಷ್ಠೆಲೆ ಇರಬೇಕಾ? ಕಷ್ಟ ಬಂದರೂ ಕಣ್ಣೀರ್ ಹಾಕದೆ ನಗುತ್ತಾ ಇರಬೇಕಾ? ಇಷ್ಟ ದೇವರಿಗೆ ಪೂಜೆಯ ಮಾಡಿ ಪ್ರಸಾದ ಉಣಬೇಕಾ? ಇಷ್ಟ ದೇವರಿಗೆ ಪೂಜೆಯ ಮಾಡಿ ಪ್ರಸಾದ ಉಣಬೇಕಾ? ಭ್ರಷ್ಟಳಾಗದೆ ಬಂಧು ಬಳಗದೊಳು ಹಿತವಾಗಿರಬೇಕಾ? ತಂಗಿ ಹಿತವಾಗಿರಬೇಕಾ? ಮಾರಿಯಾಗದೆ ಹೆಮ್ಮಾರಿಯಾಗದೆ ನಾರಿಯಾಗಬೇಕಾ? ಬರೇ ಮಾತಿನಲ್ಲಿ ಕಾಲ ಕಳೆಯದೆ ದುಡಿಯುತ್ತಲಿರಬೇಕಾ? ಉರಿಮಾರಿಯಾಗದೆ ಹೆಮ್ಮಾರಿಯಾಗದೆ ನಾರಿಯಾಗಬೇಕಾ? ಬರೇ ಮಾತಿನಲ್ಲಿ ಕಾಲ ಕಳೆಯದೆ ದುಡಿಯುತ್ತಲಿರಬೇಕಾ? ಮಾರಿಯ ಮೇಲೆ ಮಹಾದೇವಿಯ ಕಳಿಯ ಇರಬೇಕಾ? ಮಾರಿಯ ಮೇಲೆ ಮಹಾದೇವಿಯ ಕಳಿಯ ಇರಬೇಕಾ? ದಾರಿ ಒಳಗಿದ್ದು ಧರ್ಮದಿಂದ ಗುಣಕೀರ್ತಿ ಗಳಿಸಬೇಕಾ? ಗುಣಕೀರ್ತಿ ಗಳಿಸಬೇಕಾ? ಗಂಡನ ಮೇಲೆ ಯಾವ ಪಂಥಗಳು ಯಾಕ ಮಾಡಬೇಕಾ? ಬಂಡ ಹೆಣ್ಣು ಈ ಹಾಡಿನ ಅರ್ಥ ಮೊದಲ ತಿಳಿಯಬೇಕಾ? ಗಂಡನ ಮೇಲೆ ಯಾವ ಪಂಥಗಳು ಯಾಕ ಮಾಡಬೇಕಾ?
ಬಂಡ ಹೆಣ್ಣು ಈ ಹಾಡಿನ ಅರ್ಥ ಮೊದಲ ತಿಳಿಯಬೇಕ. ಖಂಡ ಬೆಳೆಸಿ ಕಾದಾಡುವ ಹೆಣ್ಣಿನ ರುಂಡ ಕಡಿಬೇಕ. ಖಂಡ ಬೆಳೆಸಿ ಕಾದಾಡುವ ಹೆಣ್ಣಿನ ರುಂಡ ಕಡಿಬೇಕ. ಉಂಡ ಮನೆಗೆ ಎರಡನ್ನು ಬಯಸುವ ಹೆಣ್ಣು ಸಾಯಬೇಕ. ತಂಗಿ ಹೆಣ್ಣು ಸಾಯಬೇಕ. ತುಂಬಿದ ಮನೆಯನ್ನು ಒಡೆಯದೆ ಹೆಣ್ಣು ಲಕ್ಷ್ಮಿಯಾಗಬೇಕ. ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕ. ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕ. ಪಾವನ ಪತಿಗೆ ಮನ ಮೀಸಲದ ಅಡಿಗೆ ಉಣಿಸಬೇಕ. ದೇವರ ಸಮಾನ ಗಂಡ ಹೋದರೆ ಗತಿಯಾರನ ಬೇಕ. ಪಾವನ ಪತಿಗೆ ಮನ ಮೀಸಲದ ಅಡಿಗೆ ಉಣಿಸಬೇಕ. ದೇವರ ಸಮಾನ ಗಂಡ ಹೋದರೆ ಗತಿಯಾರನ ಬೇಕ. ಭಾವಾರ್ಪಿಸಿ ನಿತ್ಯ ಗಂಡನಿಗೆ ಬಾಗಿ ನಮಿಸಬೇಕ. ಭಾವಾರ್ಪಿಸಿ ನಿತ್ಯ ಗಂಡನಿಗೆ ಬಾಗಿ ನಮಿಸಬೇಕ. ಜೀವನ ಅಂತ್ಯದವರೆಗೆ ನಡೆನುಡಿ ಇರಬೇಕ. ತಂಗಿ ನಡೆನುಡಿ ಇರಬೇಕ. ತುಂಬಿದ ಮನೆಯನ್ನು ಒಡೆಯದೆ ಹೆಣ್ಣು ಲಕ್ಷ್ಮಿಯಾಗಬೇಕ. ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕ. ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕ. ಹೆತ್ತ ತಾಯಿ ತಂದೆ ತವರ ಊರಿನ ಕೀರ್ತಿ ತರಬೇಕ. ಅತ್ತೆ ಮಾವರೇ ಪಡೆದ ತಾಯಿ ತಂದೆ ಎನ್ನಬೇಕ. ಹೆತ್ತ ತಾಯಿ ತಂದೆ ತವರ ಊರಿನ ಕೀರ್ತಿ ತರಬೇಕ. ಅತ್ತೆ ಮಾವರೇ ಪಡೆದ ತಾಯಿ ತಂದೆ ಎನ್ನಬೇಕ. ಚಿತ್ತದಿಂದ ಸತ್ಯ ಶಿವನಾಮವು ನಿತ್ಯದಿ ನುಡಿಬೇಕ. ಚಿತ್ತದಿಂದ ಸತ್ಯ ಶಿವನಾಮವು ನಿತ್ಯದಿ ನುಡಿಬೇಕ. ಮತ್ತೆ ಮತ್ತೆ ಹೊಳೆಯಪ್ಪನ ಹಾಡು ಹಾಡಿನಲಿಯಬೇಕ. ತಂಗಿ ಹಾಡಿನಲಿಬೇಕ. ತುಂಬಿದ ಮನೆಯನ್ನು ಒಡೆಯದೆ ಹೆಣ್ಣು ಲಕ್ಷ್ಮಿಯಾಗಬೇಕ. ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕ. ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕ. ಎಂಬವ ಬಿಟ್ಟು ಗುರು ಹಿರಿಯರಲ್ಲಿ ಪ್ರೀತಿಲೇ ಇರಬೇಕ. ಜಂಬವ ಬಿಟ್ಟು ಗುರು ಹಿರಿಯರಲ್ಲಿ ಪ್ರೀತಿಲೇ ಇರಬೇಕ. ಹಂಬಲದಿಂದ ಅತ್ತೆ ಮಾವರ ಸೇವೆಯ ಮಾಡಬೇಕ. ತಂಗಿ ಸೇವೆಯ ಮಾಡಬೇಕ.